ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರು ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ದೇವರ ವಾಕ್ಯ ಯೆರೆಮೀಯನು 21ನೇ ಅಧ್ಯಾಯ 9ನೇ ವಾಕ್ಯ. ಈ ಜನಕ್ಕೆ ನೀನು ಹೇಳಬೇಕಾದ್ದೇನೆಂದರೆ, ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ ನಾನು ಜೀವ ಮಾರ್ಗವನ್ನು ಮರಣದ ಮಾರ್ಗವನ್ನು ನಿಮ್ಮ ಮುಂದೆ ಇಡುತ್ತೇನೆ. ದೇವರಿಗೆ ಸ್ತೋತ್ರ. Jeremiah chapter 21 word 9. Then the Lord told me to say to the people, listen, the Lord am giving you a choose between the way that leads to life and the way that leads to death. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳು, ವಾಕ್ಯಭಾಗದಲ್ಲಿ ಕರ್ತನ ಶರತ್ತಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಈ ಜನಕ್ಕೆ ನೀನು ಹೇಳಬೇಕಾದ್ದೇನೆಂದರೆ, ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ ನಾನು ಜೀವದ ಮಾರ್ಗವನ್ನು ಮರಣದ ಮಾರ್ಗವನ್ನು ನಿಮ್ಮ ಮುಂದೆ ಇಡುತ್ತೇನೆ. ದೇವರಿಗೆ ಸ್ತೋತ್ರ. ಇಟ್ಟಿದ್ದಾರೆ ಅಂದರೆ ಖಚಿತವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ನೋಡೋಣ. ಇನ್ನೊಂದು ಆದಿಕಾಂಡ ಪುಸ್ತಕಕ್ಕೆ ಹೋಗಿ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ, Genesis chapter 2 15, 16, 17ನೇ ವಾಕ್ಯ. ಯೆಹೋವ ದೇವರು ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೆನ್ ತೋಟದಲ್ಲಿ ಕೆಲಸ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಯೆಹೋವ ದೇವರು ಮನುಷ್ಯನಿಗೆ, ನೀನು ತೋಟದ ಎಲ್ಲ ಮರಗಳ ಹಣ್ಣುಗಳನ್ನು ತಿನ್ನಬಹುದು, ಆದರೆ ಒಳ್ಳೆಯದರ ಕೆಟ್ಟದರ ತಿಳುವಳಿಕೆಯ ಮರದ ಹಣ್ಣನ್ನು ನೀನು ತಿನ್ನಬಾರದು, ಏಕೆಂದರೆ ನೀನು ಅದನ್ನು ತಿಂದ ದಿನದಲ್ಲಿ ಸಾಯುವೆ ಎಂದು ಆಜ್ಞಾಪಿಸಿದನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವ್ರ ತೋಟದಲ್ಲಿ ಏನು ಮಾಡ್ತಿದ್ದಾರೆ, 1ನೇ ಅಧ್ಯಾಯ ನೋಡೋದಾದರೆ ದೇವರು ಸೃಷ್ಟಿ ಮಾಡತಕ್ಕಂಥ ಎಲ್ಲವನ್ನು ಒಳ್ಳೆಯದು 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 ಅಂತ ಹೇಳಿದ್ದಾರೆ. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅದು. ಆದರೆ 2ನೇ ಅಧ್ಯಾಯದಲ್ಲಿ ಒಂದು ಆಜ್ಞೆ ಕೊಡ್ತಾ ಇದ್ದಾರೆ ಮನುಷ್ಯನಿಗೆ, ನೀನು ಎಲ್ಲ ಹಣ್ಣುಗಳನ್ನ ತಿನ್ಬೋದು. 100% ನೀನು 99ನ ತಿಂದು ಸಂತೋಷ ಪಡ್ಬೋದು, ಅನುಭವಿಸ್ಬೋದು. ಆದರೆ ಒಂದು ಆಜ್ಞೆ ಉಂಟು ನಿನಗೆ. ಒಂದರಿಂದ ನಿನಗೆ ಸ್ವತಂತ್ರ ನಿನಗೆ ಅಧಿಕಾರ ಕೊಟ್ಟಿಲ್ಲ ನಾನು. ಅದೇನು ಅಂದರೆ, ಆ ಅಧಿಕಾರವನ್ನು ನಾನು ನಿನಗೆ ಮರೆಯಾಗಿಟ್ಟಿದ್ದೇನೆ. ನೀನು ಯಾವುದನ್ನು ಉಪಯೋಗಿಸ್ಕೊತೀನಿ. 99% ಬೇಕಾ, ನಿನಗೆ 1% ಬೇಕಾ? ನೀನು 99% ಅನುಭವಿಸೋದಾದರೆ ಅದು ನಿನಗೆ ಜೀವವಾಗಿದೆ, ಆನಂದಕರವಾಗಿದೆ, ಆಶೀರ್ವಾದಕರವಾಗಿದೆ. ಆದರೆ ಒಂದೇ ಒಂದು ಕೆಟ್ಟಿದೆ, ಅದನ್ನು ನೀನು ಯಾವಾಗ ಪ್ರೀತಿ ಮಾಡ್ತೀಯ ಆವಾಗ ನೀನು ಸಾಯ್ತೀಯ. ದೇವರಿಗೆ ಸ್ತೋತ್ರ. ಒಂದೇ 1%ನ ದೇವರು ಕೆಟ್ಟದನ್ನಿಟ್ಟಿದ್ದಾರೆ. ಅದು ಮರಣಕ್ಕೆ ನಡೆಸುವಂಥ ಮಾರ್ಗವಾಗಿದೆ, ಅದು ಅವಿಧೇಯದ ಮಾರ್ಗವಾಗಿದೆ. ದೇವರಿಗೆ ಸ್ತೋತ್ರ. ಆದರೆ ಬಹಳವಾಗಿ ಮನುಷ್ಯರನ್ನ ಪ್ರೀತಿ ಆಕರ್ಷಣೆ ಮಾಡಿದ್ದು ಯಾವುದು ಅಂದರೆ ಆ 1%. ನಾನು ನೋಡೋಣ. 3ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಸೇಮ್ ಬುಕ್ ಚಾಪ್ಟರ್ 3 ವರ್ಡ್ 4. ಸರ್ಪವು ಸ್ತ್ರೀಗೆ, ನೀವು ನಿಶ್ಚಯವಾಗಿ ಸಾಯುವುದಿಲ್ಲ. ದೇವರಿಗೆ ಸ್ತೋತ್ರ. 2ನೇ ವಾಕ್ಯದ ನೋಡೋಣ. ಆಗ ಸ್ತ್ರೀಯು ಸರ್ಪಕ್ಕೆ, ತೋಟದ ಮರಗಳ ಫಲವನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಆ ಮರದ ಫಲವು ವಿಷಯವಾಗಿ ನೀವು ಇದನ್ನು ತಿನ್ನಬಾರದು, ಮುಟ್ಟಲೂ ಕೂಡದು, ತಿಂದರೆ ಸತ್ತು ಹೋಗುವಿರಿ ಎಂದು ದೇವರು ಹೇಳಿದ್ದಾನೆ ಎಂದಳು. ಸರ್ಪವು ಸ್ತ್ರೀಗೆ, ನೀವು ನಿಶ್ಚಯವಾಗಿ ಸಾಯುವುದಿಲ್ಲ, ನೀವು ಅದನ್ನು ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವಂತೆಯೂ ನೀವು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಅರಿತವರಾಗಿ ದೇವರ ಹಾಗೆ ಇರುವಿರಿ ಎಂತಲೂ ದೇವರಿಗೆ ತಿಳಿದಿದೆ ಎಂದು ಹೇಳಿತು. ಆ ಸ್ತ್ರೀಯು ಆ ಮರದ ಫಲವು ಆಹಾರಕ್ಕೆ ಒಳ್ಳೆಯದಾಗಿಯೂ ಕಣ್ಣಿಗೆ ರಮ್ಯವಾಗಿಯೂ ಆ ಮರದ ಫಲವು ಒಬ್ಬನನ್ನು ಜ್ಞಾನಿಯಾಗಿ ಮಾಡುವುದಕ್ಕೆ ಅಪೇಕ್ಷಿತಕ್ಕದಾಗಿಯೂ ಇದೆ ಎಂದು ತಿಳಿದು ಅದರ ಫಲವನ್ನು ತೆಗೆದುಕೊಂಡು ತಿಂದಳು. ತನ್ನ ಸಂಗಡ ಇದ್ದ ಗಂಡನಿಯೂ ಕೊಟ್ಟಳು, ಅವನೂ ತಿಂದನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಅದು ನೋಡೋರಿಗೆ ನೋಡಿ, ಒಂದೇ 1%ನ ದೇವರಿಟ್ಟಿದ್ದಾರೆ ಮನುಷ್ಯನಿಗೆ. ಇದ್ರ ಮೇಲೆ ನಾನು ಅಧಿಕಾರ ಕೊಟ್ಟಿಲ್ಲ, ಯಾಕೆಂದರೆ ಅದನ್ನು ತಿಂದರೆ ಅವನು ಸಾಯ್ತಾನೆ. ನಾನು 99% ಕೊಟ್ಟಿದ್ದೀನಿ ಅವನಿಗೆ, ಒಳ್ಳೆಯದಕ್ಕೆ, ಹಿತಕ್ಕೆ, ಜೀವಕ್ಕೆ, ಅನುಭವಿಸೋದಕ್ಕೆ, ಆಶೀರ್ವಾದಕ್ಕೆ. ಆದರೆ 1%ಗೆ ನಾನು ಕೇಡನ್ನು, ಮರಣವನ್ನು ಇಟ್ಟಿದ್ದೇನೆ. ಅವ್ನು ಬೇಕಾದ್ದನ್ನು ಅವನು ಆರಿಸ್ಕೊಳ್ಳಿ ಅಂತ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ 99%ಗಿಂತ ಮನುಷ್ಯನು 1%ನ ಬಹಳವಾಗಿ ಪ್ರೀತಿ ಮಾಡ್ತಾಯಿದ್ದಾನೆ. ಯಾಕೆ ಹೇಳಿ? ಅದನ್ನು ಆಕರ್ಷಣೆ ಮಾಡ್ತಾಯಿದೆ. ಅಷ್ಟಕ್ಕೂ ಅದರಲ್ಲಿ ಆಳ್ವಿಕೆ ಮಾಡ್ತಕ್ಕಂಥವನು ಮನುಷ್ಯನನ್ನು ಎಷ್ಟು ಮಟ್ಟಿಗೂ ಕೆಡಿಸ್ತಾ ಇದ್ದಾನೆ, ಎಷ್ಟು ಮಟ್ಟಿಗೂ ಮನುಷ್ಯನನ್ನು ನಾಶ ನಡೆಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಆ ಸ್ತ್ರೀಗೆ ಅದು ಬಹಳ ಇಷ್ಟವಾಗಿತ್ತಂತೆ.
ನೋಡೋದಕ್ಕೆ ತುಂಬ ಸುಂದರವಾಗಿತ್ತಂತೆ, ಅಷ್ಟು ಮತ್ತು ತಿನ್ನೋದಕ್ಕೆ ರುಚಿಯಾಗಿತ್ತಂತೆ. ಅಷ್ಟು ಮಾತ್ರ ಅಲ್ಲ, ಅದು ಅವಳನ್ನು ಜ್ಞಾನಿಯಾಗಿ ಮಾಡ್ತಿದ್ದಂತೆ. ದೇವರಿಗೆ ಸ್ತೋತ್ರ. ಇವತ್ತು ಕೆಟ್ಟದ್ದು ಮಾಡೋರು ಏನಂತಾರೆ ಅಂತಂದರೆ ನಾಲೆಡ್ಜ್ ಇಲ್ಲ ನಿಮಗೆ ಅಂತಾರೆ. ಕೆಟ್ಟದನ್ನ ಮಾಡ್ತಕ್ಕಂಥವ್ರೆ ನಾಲೆಡ್ಜ್ ಇಲ್ಲ ಅಂತಾರೆ. ಒಳ್ಳೇದು ಮಾಡ್ತಕ್ಕಂಥವ್ರು ಬಹಳ ಭಯಭಕ್ತಿಯಿಂದ ಇರ್ತಾರೆ. ಸೊ ಇದು ಮಾಡಬಾರ್ದಪ್ಪ, ಇದು ತಪ್ಪಾಗುತ್ತಪ್ಪ, ಇದು ಕೆಟ್ಟದಾಗುತ್ತಪ್ಪ, ಇದು ನಮ್ಮನ್ನು ಅವಿಧೇಯತ್ವಕ್ಕೆ ನಡೆಸುತ್ತೆ, ಕೇಡಿಗೆ ನಡೆಸುತ್ತೆ, ಕಾನೂನಿಗೆ ಇದು ವಿರುದ್ಧವಾಗಿದೆ ಅನ್ನೋದು ಮಾಡ್ತಕ್ಕಂಥವ್ರು ಭಯದಿಂದ ಇದ್ದಾರೆ. ಆದರೆ ವಿರೋಧಿಸ್ತಕ್ಕಂಥವ್ರು ಬಹಳ ಸ್ವತಂತ್ರವಾಗಿದ್ದಾರೆ. ಅವ್ರು ಹೇಳ್ತಾರೆ ನಿಮಗೆ ಜ್ಞಾನ ಇಲ್ಲ, ನಿಮಗೆ ನಾಲೆಡ್ಜ್ ಇಲ್ಲ ಅಂತ. ಯಾಕೆಂದರೆ ಆ ನಾಲೆಡ್ಜ್ ಇರ್ತಕ್ಕಂಥ ಹಣ್ಣನ್ನು ಅವ್ರು ತಿಂದಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ನಾಲೆಡ್ಜ್ ತುಂಬ ಇದೆ. ಆದರೆ ಒಳ್ಳೇದನ್ನು ಮಾಡ್ತಕ್ಕಂಥವ್ರು ಭಯಭಕ್ತಿಯಿಂದ ಇರ್ತಾರೆ, ಅವ್ರನ್ನೇ ಹೇಳ್ತಾರೆ ಅವ್ರು ನಿಮ್ಗೆ ನಾಲೆಡ್ಜ್ ಇಲ್ಲ ಅಂತ. ದೇವರಿಗೆ ಸ್ತೋತ್ರ. ಆ 1% ಮೇಲೆ ಆಳ್ವಿಕೆ ಮಾಡ್ತಕ್ಕಂಥವನು ಇಡೀ ಲೋಕದಲ್ಲಿ ಮನುಷ್ಯನ ಕೆಡಿಸ್ತಾ ಇದ್ದಾನೆ. ದೇವರು ಏನು ಹೇಳ್ತಾರೆ, 99% ಜೀವನ ಇಟ್ಟಿದ್ದಾನೆ ನಿಮಗೆ, ಅದನ್ನು ಹೊಂದ್ಕೊಳ್ರೆ ನಿಮಗೆ ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು, ಮೇಲುಗಳನ್ನ ಹಿತವನ್ನು ಆಗಿದೆ ಅಂತಾರೆ. ಆದರೆ 1% ಮಾಡ್ತಕ್ಕಂಥ ಅಂತಾರೆ ನಿಮಗೆ ಜ್ಞಾನನೇ ಇಲ್ಲ, ನಿಮಗೆ ನಾಲೆಡ್ಜ್ ಇಲ್ಲ ಅಂತಾರೆ. ದೇವರಿಗೆ ಸ್ತೋತ್ರ. ಅಷ್ಟಕ್ಕೂ 1% ಮೇಲೆ ಆಳ್ವಿಕೆ ಮಾಡ್ತಕ್ಕಂಥವನು ಮಾನವರ ಕುಲವನ್ನೇ ಎಷ್ಟು ಮಟ್ಟಿಗೆ ಕೆಡಿಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಆದರೆ ದೇವರು ಹೇಳ್ತಾ ಇದ್ದಾರೆ, ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, 6ನೇ ಅಧ್ಯಾಯದಲ್ಲಿ, ಜಾನ್ ಚಾಪ್ಟರ್ 14:6, ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ತಂದೆ ಬಳಿಗೆ ಯಾರೂ ತಂದೆ ಬಳಿಗೆ ಬರಲಾರರು. ದೇವರಿಗೆ ಸ್ತೋತ್ರ. ದೇವರು ಸೃಷ್ಟಿ ಮಾಡಿದ್ದಾರೆ, ಸೃಷ್ಟಿ ಮಾಡಿರೋದು ನೀವು ಅನುಭವಿಸಿರಿ, ಆನಂದಿಸಿರಿ, ನನ್ನ ಆರಾಧಿಸಿರಿ, ನನ್ನ ಬಳಿಗೆ ಬನ್ನಿರಿ. ಎಲ್ಲಿಗೆ? ಪರಲೋಕಕ್ಕೆ, ಸ್ವರ್ಗಕ್ಕೆ ನನ್ನ ಬಳಿಗೆ ಬನ್ನಿರಿ ಅಂತ. ಬಟ್ ಮನುಷ್ಯ 1% ಸೋತು ಹೋಗಿ ದೇವರ ಬಳಿಗೆ ಒಬ್ಬನೂ ಹೋಗ್ತಾ ಇರಲಿಲ್ಲ. ಆಗಿರಬೇಕಾದ್ರೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ, ಜಾನ್ ಚಾಪ್ಟರ್ 3:16, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು, ಆತನ ನಂಬು ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವ ಹೊಂದಿರುತ್ತೆ. ದೇವರಿಗೆ ಸ್ತೋತ್ರ. ನಾವು ಮಾಡ್ತಕ್ಕಂಥ ಎಲ್ಲ ಪುಣ್ಯ ಕಾರ್ಯಗಳಿಂದಲ್ಲ, ನಾವು ಮಾಡ್ತಕ್ಕಂಥ ಯಾವ ತ್ಯಾಗದಿಂದಲಲ್ಲ, ದೇವರ ಮಗನ ಮೇಲೆ ಇರ್ತಕ್ಕಂಥ ನಂಬಿಕೆ ಮೇಲೆ, ಕ್ರಿಸ್ತನಲ್ಲಿ ಇರ್ತಕ್ಕಂಥ ನಂಬಿಕೆಯ ಮೂಲಕವಾಗಿಯೇ ನಾವು ಪರಲೋಕಕ್ಕೆ ಹೋಗ್ತೀವಂತೆ. ಯಾಕೆಂದರೆ ನಮಗೆ ಕ್ಷಮಾಪಣೆ ಉಂಟಾಗುತ್ತೆ. ನಮ್ಮ ಅವಿಧೇಯತ್ವ, ನಮ್ಮ ಪಾಪ ಎಲ್ಲದಕ್ಕೂ ಕ್ಷಮಾಪಣೆ ಉಂಟಾಗಿ ನಾವು ದೇವರ ಬಳಿಗೆ ಹೋಗ್ತೀವಂತೆ. ಅದು ನಮಗೆ ಏನಾಗಿದೆ ಅಂತಂದರೆ, 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರಲಾರರು. ನಾನು ನಡೆಸುವಂಥ ಮಾರ್ಗ ನಿಮಗೆ ಏನಾಗಿದೆ ಅಂದರೆ ಅದು ಜೀವದ ಮಾರ್ಗವಾಗಿದೆ, ಅದು ಸತ್ಯದ ಮಾರ್ಗವಾಗಿದೆ. ನನ್ನ ಮೂಲಕವಾಗಿ ಬಂದರೆ ನೀವು ತಂದೆ ಬಳಿಗೆ ಬರ್ತೀರಾ, ನನ್ನ ಮೂಲಕವಾಗಿ ಹೊರತು ಯಾರೂ ಸಹ ತಂದೆ ಬಳಿಗೆ ಬರಲ್ಲ. ದೇವರ ಬಳಿಗೆ ನಾವು ಹೋಗ್ಬೇಕಾ? ಯೇಸು ಕ್ರಿಸ್ತರಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ. ಆ ನಂಬಿಕೆಯಲ್ಲಿ ಬಲವಾಗಿ ನಿಲ್ಲೋಣ. 1% ನಮ್ಮನ್ನು ಮಾರ್ಗ ತಪ್ಪಿಸೋದಿದೆಯಲ್ಲ, ನಿಶ್ಚಯವಾಗಿ ಅದನ್ನು ಕ್ರಿಸ್ತನಲ್ಲಿ ನಾವು ಅದನ್ನು ಖಂಡಿಸೋಣ. ಆಮೇನ್. ಜೀವ ಮಾರ್ಗವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆ ಜೀವ ಮಾರ್ಗದಲ್ಲಿ ನಡೆದು ದೇವರ ಬಳಿಗೆ ಹೋಗೋಣ ಸುರಕ್ಷಿತವಾಗಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ಜೀವದ ಮಾರ್ಗವನ್ನು, ಮರಣದ ಮಾರ್ಗವನ್ನು ಎರಡನ್ನೂ ಸಹ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಂತ ಹೇಳ್ತೀರಾ. ಆದರೆ ಇನ್ನೊಂದು ಕಡೆ ಹೇಳ್ತೀರಾ, ನಾಲಿಗೆ ವಶದಲ್ಲಿ ಜೀವನ ಮರಣವನ್ನು ಇಟ್ಟಿದ್ದೇನೆ, ವಚನ ಪ್ರಿಯನ್ನು ಅದರ ಫಲವನ್ನು ಹೊಂದ್ಕೊಳ್ತಾನೆ ಅಂತ ನಮ್ಮ ಮುಂದೆ ಇಟ್ಟಿದ್ದೀರಾ, ನಮ್ಮ ಶರೀರದಲ್ಲಿ ಇಟ್ಟಿದ್ದೀರಾ. ಆದರೆ ಸ್ವಲ್ಪ ದೇವರೇ, ನಾವು ನಿಮ್ಮನ್ನು ಪ್ರೀತಿ ಮಾಡೋದ್ರ ಮೂಲಕವಾಗಿ ನಾವು ಮರಣದಿಂದ ತಪ್ಪಿಸಿ ನಾವು ಜೀವಕ್ಕೆ ಬರ್ತಾಯಿದ್ದೀವಿ, ನಿತ್ಯ ಜೀವನ ಹೊಂದ್ಕೋತೀವಿ. ನೀವು ಎಷ್ಟೋ ಪ್ರೀತಿ ಮಾಡಿದ್ದೀರ ಮನುಷ್ಯರನ್ನ, ಆ ಪ್ರೀತಿಯನ್ನು ನಂಬಿ ನಾವು ಜೀವವನ್ನು ಹೊಂದ್ಕೊಂಡಿದ್ದೀವಿ. ನಂಬೋ ಎಲ್ಲರಿಗೂ ಸಹ ಜೀವವನ್ನು ಕೊಡುವಂಥದ್ದಾಗಿರುತ್ತೆ. ಅದರ ಮೂಲಕವಾಗಿ ನಾನು ನಿಮ್ಮ ಒಳಗೆ ಬರ್ತಾಯಿದ್ದೀವಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಒಂದು ನಿರೀಕ್ಷೆ ಒಳಗಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಿಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.